ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಗ್ರೇಪ್ಸ್ ಸ್ಕ್ವಾಶ್ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಕ್ವಾಶ್ ಎಲ್ಲ ನಾವು ಹೊರಗಡೆ ಬಾಟ್ಲಲ್ಲಿ ತೊಗೊಳ್ತೀವಿ, ಅದು ಗಟ್ಟಿಯಾಗಿ ಸಿರಪ್ ಥರ ಇರುತ್ತೆ. ಅದನ್ನು ಸ್ವಲ್ಪ ಒಂದು 5 ml 10 ml ಒಂದು ಗ್ಲಾಸ್ಗೆ ಹಾಕಿದ್ರೆ ಒಂದು ಗ್ಲಾಸ್ ಜ್ಯೂಸ್ ಆಗುತ್ತೆ. ಆ ಥರ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಅದನ್ನು ಮಾಡೋದಕ್ಕೆ ಸೀಡ್ಲೆಸ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಇದೊಂದು 200 ಗ್ರಾಮ್ ಅಷ್ಟಿದೆ. ನಾವು ಎಷ್ಟು ಕ್ವಾಂಟಿಟಿ ಗ್ರೇಪ್ಸ್ ತೊಗೊತೀವೋ ಅಷ್ಟೇ ಕ್ವಾಂಟಿಟಿ ಶುಗರು ತೊಗೋಬೇಕು. ಇವಾಗ 200 ಗ್ರಾಮ್ ಅಷ್ಟು ಶುಗರ್ ಇದೆ. ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಮಾಡೋದು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಸ್ ನೀರು ಹಾಕೊಂಡಿದ್ದೀನಿ ಪಾತ್ರೆಗೆ. ಗ್ರೇಪ್ಸ್ ಹಾಕೊಂಡ್ಬಿಡೋಣ. ಇದು ಒಂದು 10 ನಿಮಿಷ ಬೇಯಬೇಕು. ಚೆನ್ನಾಗಿ ಫುಲ್ಲು ಗಟ್ಟಿ ಇರೋದು ಪೂರ್ತಿ ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕು. ನೋಡಿ, ಈ ಥರ ಎಲ್ಲ ಓಪನ್ ಆಗಿದೆ. ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಬೋದು. ಇವಾಗ ಇಷ್ಟು ಕುದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಈ ಪಲ್ಪ್ ಎಲ್ಲ ತಗೊಂಡು ಮಿಕ್ಸಿಗೆ ಹಾಕೋಬೇಕು. ನೋಡಿ, ಇದು ಪೂರ್ತಿ ತಣ್ಣಗಾಗಿದೆ. ಇವಾಗ ನಾನು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇವಾಗ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಪೂರ್ತಿ ಪೇಸ್ಟ್ ಆಗಿದೆ. ನೋಡಿ, ನಾನು ಪೂರ್ತಿಯಾಗಿ ಸೋಸ್ಕೊಂಡಿದ್ದೀನಿ. ಇವಾಗ ನಾವು ಸಕ್ಕರೆ ಹಾಕೊಂಡ್ಬಿಡೋಣ. ಈಕ್ವಲ್ ಕ್ವಾಂಟಿಟಿ ಸಕ್ಕರೆ ಹಾಕೊಳ್ಳಿ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಸ್ ನಿಂಬೆಹಣ್ಣು ಹಾಕೊಳ್ಳಿ, ಸಾಕಾಗುತ್ತೆ. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ನಾನೊಂದು 15 ನಿಮಿಷ ಕುದಿಸ್ಕೊಂಡಿದ್ದೀನಿ ಇದನ್ನ. ಇವಾಗ ಪೂರ್ತಿ ಗಟ್ಟಿ ಆಗಿದೆ. ಇದು ಇಷ್ಟು ಗಟ್ಟಿ ಆದರೆ ಸಾಕು. ಸ್ಕ್ವಾಶ್ ಅಂದರೆ ಇಷ್ಟೇ ಇರಬೇಕು. ಸಿರಪ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಒಂದು ಬಾಟಲ್ಗೆ ಒಂದು ಜಾರ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ಜ್ಯೂಸ್ ಹೇಗೆ ಮಾಡೋದು ಅಂತ. ನೋಡಿ, ಇವಾಗ ತಣ್ಣಗಾಗಿದೆ ಇದು. ನೋಡಿ, ತಣ್ಣಗಾದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ನಾವು ಇದನ್ನ ಒಂದು ಗ್ಲಾಸ್ಗೆ ಹಾಕೊಳ್ಳೋಣ. ಯಾವುದಾದ್ರೂ ಬಾಟಲ್ ಜಾರ್ಗೆ ಹಾಕಿ ಇಟ್ಕೊಳ್ಳಿ. ನೋಡಿ, ಇವಾಗ ಸ್ಕ್ವಾಶ್ ರೆಡಿ ಇದೆ. ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ನಿಮ್ಮ ಗೆಸ್ಟ್ ಯಾರಾದರೂ ಬಂದರು ಎಮರ್ಜೆನ್ಸಿ ಅರ್ಜೆಂಟ್ ಅಂದರೆ ನೀವು ಈ ಥರ ಒಂದು ಗ್ಲಾಸ್ ತೊಗೊಳ್ಳಿ. ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ ನಾನು. ಕೋಲ್ಡ್ ವಾಟರ್ಗೆ ಈ ಸ್ಕ್ವಾಶ್ನ ಒಂದು 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ನೋಡಿ. ನಾನಿಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಅಷ್ಟು ಹಾಕಿದ್ರೆ ಸಾಕು ಅದು. ನೋಡಿ, 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರ್ಗೋವರೆಗೂ. ಐಸ್ ಕ್ಯೂಬ್ಸ್ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಕೋಲ್ಡ್ ವಾಟರ್ ಹಾಕಿದ್ದೀನಿ, ಅದರಿಂದ ಐಸ್ ಕ್ಯೂಬ್ಸ್ ಹಾಕಿಲ್ಲ. ನೋಡಿ, ಇವಾಗ ಗ್ರೇಪ್ ಜ್ಯೂಸ್ ರೆಡಿ ಆಯಿತು. ಇದನ್ನ ನೀವು ಸ್ಕ್ವಾಶ್ ಒಂದು ಮಾಡಿ ಇಟ್ಕೊಂಡ್ರೆ ಜ್ಯೂಸ್ ಮಾಡೋದು ತುಂಬ ಈಸಿ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. 1 kg 2 kg ಆ ಥರ ಮಾಡಿ ನಾವು ಒಂದು ಬಾಟಲ್ ಜಾರ್ಗೆ ಹಾಕಿ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ನಾವು ಗ್ರೇಪ್ ಜ್ಯೂಸ್ನ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ಸ್ ಮಾಡಿ, ನನಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.